ಕನ್ನಡಿಗರ ವಿರುದ್ಧ ಶಿವಸೇನೆ ಮತ್ತೊಮ್ಮೆ ಪುಂಡಾಟಿಕೆ ತೋರಿದೆ. ಈ ಬಾರಿ ವರಿಷ್ಠ ಬಾಳಾ ಠಾಕ್ರೆ ಬದಲಿಗೆ ಆತನ ಪುತ್ರ ಉದ್ಧವ್ ಠಾಕ್ರೆ ಕನ್ನಡಿಗರ ವಿರುದ್ಧ ಕಿಡಿಕಾರಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ಸೊಂಟ ಮುರಿಯಿರಿ ಅಂತ ಮಹಾರಾಷ್ಟ್ರದ ಪುಣೆಯಲ್ಲಿ ಹೇಳಿದ್ದಾರೆ. ಕರ್ನಾಟಕದ ಬಿಜೆಪಿ ಸರ್ಕಾರ ಕರವೆಯನ್ನ ಹದ್ದುಬಸ್ತಿನಲ್ಲಿ ಇಡಬೇಕು, ಇಲ್ಲದಿದ್ರೆ ಶಿವಸೇನೆ ರೀತಿಯಲ್ಲೇ ಉತ್ತರ ನೀಡಬೇಕಾಗುತ್ತೆ ಅಂತ ಉದ್ಧವ್ ಠಾಕ್ರೆ ಗುಡುಗಿದ್ದಾರೆ. ಇದುವರೆಗೂ ನಾವು ಸಾಕಷ್ಟು ಸಹಿಸಿಕೊಂಡಿದ್ದು, ಇನ್ಮುಂದೆ ತಕ್ಕ ಉತ್ತರ ನೀಡುವ ಕಾಲ ಬಂದಿದೆ ಅಂತ ಉದ್ಧವ್ ಠಾಕ್ರೆ ಉದ್ದಟತನದ ಹೇಳಿಕೆ ನೀಡಿದ್ದು, ಪುಣೆಯ ಮರಾಠಿ ಪತ್ರಿಕೆಯೊಂದು ಈ ಬಗ್ಗೆ ವರದಿ ಮಾಡಿದೆ. ಇನ್ನು ಶಿವಸೇನೆ ಕಾರ್ಯಕರ್ತರು ನಿನ್ನೆ ಸಂಜೆ ಕೊಲ್ಲಾಪುರದಲ್ಲಿ ಗಲಾಟೆ ಮಾಡಿದ್ದು, ಕನ್ನಡಿಗರಿಗೆ ಸೇರಿದ್ದ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ್ದಾರೆ. ಕನ್ನಡಿಗರಿಗೆ ಸೇರಿದ್ದ ಹೋಟೆಲ್ಗಳ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಅಲ್ಲದೆ ಕರ್ನಾಟಕದಿಂದ ತೆರಳುತ್ತಾ ಇದ್ದ ಬಸ್ಗಳನ್ನ ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ್ರೆ, ಮತ್ತೆ ಶಿವಸೇನೆ ಬಾಲ ಬಿಚ್ಚಿಕೊಂಡಿದೆ. ಇವತ್ತು ಹೇಳ್ತಾ ಇದೆ, ಅಂದ್ರೆ ಕನ್ನಡ ಪರ ಸಂಘಟನೆಗಳ ಸೊಂಟ ಮುರಿಯಿರಿ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿ ಉದ್ದಟತನ? ನಾವೇ ಕಾರಣನ, ನಮ್ಮ ಬಲಹೀನತೆನೇ ಕಾರಣನ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಈಗ ಏನಾಗಿದೆ ಅಂದ್ರೆ ಇಡೀ ಶಿವಸೇನೆ ಮತ್ತು ಎಂಇಎಸ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಅವರಿಗೆ ರಾಜಕೀಯದ ಅಸ್ತಿತ್ವವನ್ನ ಕಳ್ಕೊಂಡಿದ್ದಾರೆ. ಅವರು ಅವರ ಮುಖವಾಡ ಕಳಿಸಿದೆ. ಹಾಗಾಗಿ ಮತ್ತೆ ಅದನ್ನ ಪಡ್ಕೊಳ್ಳಿಕ್ಕೋಸ್ಕರ ಆಗಿಂದಾಗಿ ಇಂಥ ಹೇಳಿಕೆಗಳನ್ನ ಕೊಡೋದು ಮುಖಾಂತರ ಮತ್ತೆ ಮರಾಠಿಗರ ವೋಟ್ ಬ್ಯಾಂಕ್ ಕಡೆ ಅವರು ಹೆಚ್ಚು ಒಲವು ತೋರಿಸ್ಲಿಕ್ಕಿಂತ ಅರೆ ಹುಚ್ಚರ ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲ, ಹೇಳಿಕೆ ಕೊಡೋದನ್ನ ಒಪ್ಕೊಳ್ಳೋಣ, ಆದ್ರೆ ಇನ್ನೊಂದು ಕಡೆ ಕನ್ನಡಿಗರ ಹೋಟೆಲ್ಗಳ ಮೇಲೆ ದಾಳಿ ನಡೆಸೋದು, ಬಸ್ಗಳನ್ನ ವಾಪಸ್ ಕಳಿಸೋದು, ಈ ಪುಂಡಾಟಿಕೆ ಏನಂತೀರಾ? ಇವತ್ತಿನ ದಿವಸದಲ್ಲ, ಹಿಂದೆ 87ರಲ್ಲೂ ಇದೇ ಶಿವಸೇನೆ ಪ್ರಾರಂಭದಿಂದಲೂ ಸಹ ಕರ್ನಾಟಕದ ಕನ್ನಡಿಗರೇನು ಮುಂಬೈ ನಗರದಲ್ಲಿದ್ದಾರೆ, ಅವರ ಹೋಟೆಲ್ಗಳನ್ನ, ಅವರ ಆಸ್ತಿಪಾಸ್ತಿಗಳನ್ನ ಹಾನಿ ಮಾಡಿ ಮುಂಬೈ ಬಿಟ್ಟು ತೊಲಗಿ ಅಂತ ಹೇಳಿದಂತ ಶಿವಸೇನೆ ಆಮೇಲೆ ಒಂದಷ್ಟು ಬುದ್ಧಿ ಬಂದಿದೆ ಅಂತ ಅನ್ಕೊಂಡಿದ್ದು. ಮೊನ್ನೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಗೊಂಡಂತ ಕಂಬಾರ್ ಅವರ ಸೊಂಟ ಮುರಿದಿ ಅಂತ ಹೇಳಿದಾಗ ನಾನು ಹೇಳಿದ್ದೆ ಅವರಿಗೆ, ಬಾಳ್ ಠಾಕ್ರೆ ಒಬ್ಬ ಹುಚ್ಚ, ಅವನು ಆ ಹುಚ್ಚನಿಗೆ ಸರಿಯಾದಂತ ಚಿಕಿತ್ಸೆ ಆಗ್ಬೇಕಾಗಿದೆ. ಮಹಾರಾಷ್ಟ್ರ ಸರ್ಕಾರ ಚಿಕಿತ್ಸೆಯನ್ನ ಕೊಡಿಸುವಂತದ್ದು ಆಗ್ಬೇಕು. ಅವರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಬೇಕಾದ್ರೆ ಅದರ ಇಡೀ ಚಿಕಿತ್ಸೆಯ ಮೊತ್ತ ಏನಿದೆ, ಹಣ ಏನಿದೆ, ಅದನ್ನ ನಾವು ಪಾವತಿ ಮಾಡ್ತೀವಿ, ನಾವು ಕೊಡ್ತೀವಿ, ಅವನಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸ್ರಿ ಅಂತ ಹೇಳಿ. ಈಗ ಅವನ ಮಗನಿಗೂ ಅದೇ ಹೇಳ್ಬೇಕಾಗಿದೆ. ಉದ್ಧವ್ ಠಾಕ್ರೆ ಅಲ್ಲಿ ಜೊತೆಯಲ್ಲಿ ರಾಜ್ ಠಾಕ್ರೆಯನ್ನ ಜೊತೆಲಿ ಇಟ್ಕೊಳ್ಳಿಕ್ ಯೋಗ್ಯತೆ ಇಲ್ದವನು ಇವತ್ತು ರಾಜ್ ಠಾಕ್ರೆ ಅವರು ಸಿಡಿದೆದ್ದು ನಿಂತಿದ್ದಾರೆ. ಬಾಳ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ವಿರುದ್ಧ ರಾಜ್ ಠಾಕ್ರೆ ಸಿಡಿದೆದ್ದು ನಿಂತಿರುವಾಗ ಅವನ ಸರಿ ಮಾಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ದಂತ ಉದ್ಧವ್ ಠಾಕ್ರೆ ಕನ್ನಡಿಗರ ಸೊಂಟ ಮುರಿರಿ ಅಂತ ಹೇಳುವಂತದ್ದು ಅವನಿಗೆ ದಮ್ಮಿದ್ರೆ ಬೆಳಗಾವಿಗೆ ಬರ್ಲಿ, ಯಾರು ಸೊಂಟ ಯಾರು ಮುರಿತಾರೆ ಅಂತ ಹೇಳ್ತೀವಿ ನಾವು. ಅವನಿಗೆ ಸವಾಲು ಹಾಕ್ತಾ ಇದೀನಿ, ಅವನಿಗೆ ದಮ್ಮಿದ್ರೆ ಬೆಳಗಾವಿಗೆ ಬರ್ಲಿ, ಅವನ ಸೊಂಟವನ್ನ ಮುರಿತೀವೋ ಇಲ್ವೋ ಅಂತ ನಾವು ನೋಡ್ತೀವಿ. ಹಾಗೆ ಸದ್ಯದಲ್ಲೇ ಇವತ್ತು ಬಾಳ್ ಠಾಕ್ರೆ ಇರ್ಬಹುದು, ಉದ್ಧವ್ ಠಾಕ್ರೆ ಇರ್ಬಹುದು, ಇವರು ಇಬ್ಬರಿಗೂ ಉತ್ತರ ಕೊಡಬಹುದು. ಯಾಕಂದ್ರೆ ಅವ್ರ ತರ ಇವತ್ತು ಏನಾದ್ರೂ ಹಾನಿ ಮಾಡ್ಬೇಕು ಅನ್ನೋ ತೀರ್ಮಾನ ರಕ್ಷಣಾ ವೇದಿಕೆ ಮಾಡ್ಬಿಟ್ರೆ ಇಡೀ ಬೆಳಗಾವಿ ಒಂದು ದಿವಸದಲ್ಲಿ 10 ಉರಿಯುತ್ತೆ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾರೋ ಇಂತ ಅಯೋಗ್ಯರು ಮಾಡುವ ಕೆಲಸಕ್ಕೆ ಅಮಾಯಕ ಮರಾಠಿಗರ ಮೇಲೆ ದೌರ್ಜನ್ಯ ಎಸಗಬಾರ್ದು ಅಂತ ಹೇಳಿ ಸಹಿಸ್ಕೊಂಡಿದೀವಿ. ನಮ್ಮ ಸಹಿಸ್ಕೊಳ್ಳುವ ಒಳ್ಳೆಯ ಗುಣವನ್ನ ಇವರೆಲ್ಲರೂ ದೌರ್ಬಲ್ಯರು ಅಂತ ಅನ್ಕೊಂಡಿದ್ರೆ, ಅಲ್ಲ ಅದನ್ನೇ ನಮ್ಮ ಬಲಹೀನತೆ ಅಂದ್ರೆ ಕನ್ನಡಿಗರ ಬಲಹೀನತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಉತ್ತರವನ್ನ ಕೊಡಬೇಕಾಗತ್ತೆ. ಅದು ದೌರ್ಬಲ್ಯತೆ ಅಂತ ಏನಾರು ಅನ್ಕೊಂಡ್ರೆ, ನಾನು ಹೇಳಿದೀನಿ, ಒಂದೇ ಒಂದು ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದ್ರು ತೀರ್ಮಾನ ತಗೊಂಡ್ರೆ ಬೆಳಗಾವಿ 10 ಉರಿಯುತ್ತೆ. ಮತ್ ಬೆಳಗಾವಿಲಿ ಒಬ್ಬ ಮರಾಠಿಗ ಬದುಕೋದು ಕಷ್ಟ ಆಗುತ್ತೆ. ಮತ್ತು ಒಂದು ಹೆದ್ದಾರಿ, ಒಂದು ರೈಲು, ಮತ್ತೊಂದು ಯಾವುದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯದಲ್ಲಿ ಓಡಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಕಾನೂನ್ನ ಕೈಗೆತ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇವರ ಎಲ್ಲ ಉದ್ದಾಟತನವನ್ನ, ಇವರ ಗುಂಡಾಗಿರಿಯನ್ನ ಸಹಿಸ್ಕೊಂಡಿದೀವಿ. ಅಲ್ಲ, ಎಲ್ಲಿವರೆಗೆ ಸಹಿಸ್ಕೊಳ್ಳೋದು ಅಂತ ಸರ್ಕಾರಕ್ಕೂ ಸವಾಲ್ ಹಾಕಿದ್ದಾರೆ. ಕನ್ನಡ ಕರವೇ ಅವ್ರನ್ನ ಹದ್ಬಸ್ತಲ್ಲಿ ಇಡಿ, ಇಲ್ಲಾಂದ್ರೆ ನಾವೇ ಉತ್ತರ ಕೊಡ್ತೀವಿ ಅದಕ್ಕೆ ಅಂತ. ಯಾಕೆಂದ್ರೆ ಇದರ ಲಾಭವನ್ನ ಎಷ್ಟು ಮಟ್ಟಿಗೆ ಅವ್ರು ಪಡ್ಕೋಬಹುದು ಅನ್ನೋ ಯೋಚನೆಯಲ್ಲಿ ಅವ್ರು ಇದ್ದಾರೆ. ಅದಕ್ಕೆ ಇಂತ ಅರೆ ಹುಚ್ಚರ ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಸಜ್ಜಾಗಿದ್ದೀವಿ, ಅದಕ್ಕೆ ಉತ್ತರವನ್ನ ಕೊಡ್ತೀವಿ. ಆಗ ನಮ್ಮ ಜನ ಅನ್ಕೋಬಾರ್ದು ಅಂತ ಹೇಳಿ ಸಹಿಸ್ಕೊಂಡಿದೀವಿ. ಯಾಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಮಾಯಕ ಮರಾಠಿಗರ ಮೇಲೋ ಆಸ್ತಿಯ ಮೇಲೆ ಹಾನಿ ಆಯ್ತು ಅಂತ ಹೇಳಿ ಅನ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂಥವನ್ನೆಲ್ಲವನ್ನ ಸಹಿಸ್ಕೊಂಡಿದೀವಿ. ಆದ್ರೆ ಇದು ಮುಂದುವರಿತು ಅಂದ್ರೆ ಕಾನೂನು ಕೈಗೆತ್ಕೊಂಡಾದ್ರೂ ಇವ್ರನ್ನ ಬಗ್ಬಡಿಲಿಕ್ಕೆ
ನಾನು ಕಾರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ. ಆಗುವಂತ ಅನಾಹುತಕ್ಕೆ ಸರಿಯಾದ ಕ್ರಮವನ್ನ ಸರ್ಕಾರ ಸಂಬಂಧಪಟ್ಟವ್ರ ಬಗ್ಗೆ ತಗೊಳ್ಳದೆ ಹೋದ್ರೆ ಆದ್ರೆ ಎಲ್ಲ ಹಾನಿಯನ್ನ ಅದೆಲ್ಲ ಆಗುವಂತ ಅನಾಹುತಗಳಿಗೆ ಸರ್ಕಾರ ಹೊಣೆಯನ್ನ ಹೊರಬೇಕಾಗುತ್ತೆ. ಓಕೆ ನಾರಾಯಣಗೌಡ್ರೆ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ.